ಏಳನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರು ಏನ್ ತಿಳಿಸ್ಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನವನ್ನು ಮಾಡ್ತೇವಂತ ಪ್ರತಿಜ್ಞೆ ಮಾಡಿದರೆ. ಅದರಲ್ಲಿ ನಿನ್ನಿನ ದಿವಸ ನಾವು ಎಷ್ಟನೇ ಅಂಕ ನೋಡಿದೆವಪ್ಪ ಅಂತ ಕೇಳಿದ್ರೆ 475. ಜ್ಞಾನಿಗೆ ವಿಧೇಯ ಮೋಕ್ಷದ ತ್ಯಾಗವು ಅಥವಾ ಪರಲೋಕದ ಇಚ್ಛೆಯು ಆಗುವುದಿಲ್ಲ. ಅದೇ ವಿಷಯವನ್ನು ಮುಂದುವರೆದು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಜ್ಞಾನಿಗೆ ಕೇವಲ ಪ್ರಾರಬ್ಧದಿಂದಲೇ ಇಚ್ಛೆ ಉಂಟಾಗುತ್ತದೆ. ಜ್ಞಾನಿಗೆ ಇಚ್ಛಾ ಹೆಂಗಾಗ್ತದಪ್ಪ ಅಂದ್ರೆ ಪ್ರಾರಬ್ಧದಿಂದಲೇ ಇಚ್ಛೆ ಉಂಟಾಗುತ್ತದೆ. ಎಷ್ಟು ಸಾಮಗ್ರಿಗಳಿಲ್ಲದಿದ್ದರೆ ಪ್ರಾರಬ್ಧ ಭೋಗವು ಸಂಭವಿಸುವುದಿಲ್ಲವೋ. ಆ ಭೋಗಕ್ಕೆ ಸಾಮಗ್ರಿಗಳು ಬೇಕಲ್ಲ, ಅಷ್ಟು ಸಾಮಗ್ರಿಗಳನ್ನು ಪ್ರಾರಬ್ಧವೇ ರಚನಾ ಮಾಡುತ್ತದೆ. ಆ ಸಾಮಗ್ರಿಗಳ ಸಹಿತ ಒಂದೇ ಮಿನಿಟ್ರಿಪ್ಪ. ಸಿದ್ದಾರಾಮ್ ಶಿಂದೆ ಅವರು ಮ್ಯೂಟ್ ಮಾಡ್ರಿ, ಜರ ಗದ್ದಲ ಆಗ್ತದ್ರಿಪ್ಪ. ಸಿದ್ದಾರಾಮ್ ಶಿಂದೆ ಗುರುಗಳು ತಮ್ಮದ್ ಮ್ಯೂಟ್ ಮಾಡಿಬೇಕು. ಮತ್ 3-4 ಮಂದಿದ ವಿಡಿಯೋ ಎಲ್ಲ ಜರ ಬಂದ್ ಮಾಡ್ರಿ. ಸಿದ್ದಾರಾಮ್ ಶಿಂದೆ ನೋಟ್ ಮಾಡಲ್ಲ ಜರ ಮ್ಯೂಟ್ ಮಾಡ್ರಿ ಗುರುಗಳ, ಜರ ಎಲ್ಲರಿಗೂ ವಿಕ್ಷೇಪ ಆಗ್ತದ್ರಿ. ನೋಟ್ ಮಾಡ್ರಿ ಪೂರ, ಅದೇನೋ ಓಚ್ ಬರ್ಲಾಗತ್ತದ್ರಿ. ಗೊತ್ತಾಗತ್ತಿಲ್ಲ ಮಾಡೋದೇ ಏನಾದ ಚಾಲು ಇಟ್ಟು ಹೋಗ್ಬಿಟ್ರ. ಗೊತ್ತಾಗ್ಲಿಲ್ಲ ಅಂದ್ರ ಅದಕ್ಕೆ ಏನು ಕೈ ಬೆಚ್ಚಬೇಡ್ರಿ, ಮಾತಾಡಕ್ ಹೋಗ್ಬೇಡ್ರಿ. ಸುಮ್ಮ ಒಂದ್ ಜನಿಗೆ ಇಟ್ಟು ಕೂತಾರ ಬಿಡ್ರಿಪ್ಪ. ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ಬೇಡ್ರಿ ಪೂರ. ಇದ್ರೂ ಅದು ಆಕ್ಷೇಪ ಮಾಡದ. ಅಷ್ಟೇ ಅವಾಜ್ ಮಾಡಲಾರ್ದೆ ಅಷ್ಟೇ ಕೂತ್ ಬಿಡ್ರಿಪ್ಪ ಸುಮ್ಮ. ಒಂದೇ ಅಕಡ ಏನ್ ಹೇಳ್ತಾರ್ರಿ, ಜ್ಞಾನಿಗೆ ಕೇವಲ ಪ್ರಾರಬ್ಧದಿಂದಲೇ ಇಚ್ಛೆ ಉಂಟಾಗುತ್ತದೆ. ಎಷ್ಟು ಸಾಮಗ್ರಿಗಳಿಲ್ಲದಿದ್ದರೆ ಪ್ರಾರಬ್ಧ ಭೋಗವು ಸಂಭವಿಸುವುದಿಲ್ಲವೋ. ಯಾಕಂದ್ರೆ ಸಾಮಗ್ರಿ ಬೇಕಾ ಭೋಗ ಆಗ್ಬೇಕಾದ್ರೆ, ಅವಿಲ್ಲಂದ್ರೆ ಭೋಗ ಸಂಭವಿಸಂಗಿಲ್ಲ. ಅಷ್ಟು ಸಾಮಗ್ರಿಗಳನ್ನು ಪ್ರಾರಬ್ಧವೇ ರಚನಾ ಮಾಡುತ್ತದೆ. ಆ ಸಾಮಗ್ರಿಗಳ ಸಹಿತ ಏನದು ಪ್ರಾರಬ್ಧವೇ ರಚನಾ ಮಾಡ್ತದೆ. ಇಚ್ಛೆಯಾಗದ ಹೊರತು ಭೋಗವು ಸಂಭವಿಸುವುದಿಲ್ಲವಾದ್ದರಿಂದ ಜ್ಞಾನಿಯ ಇಚ್ಛೆಯಾದರೂ ಕೂಡ ಪ್ರಾರಬ್ಧ ಫಲವಿರುತ್ತದೆ. ಮತ್ತು ಇನ್ನು ಎರಡನೇ ಕಡೆ, ಅನ್ಯ ಲೋಕದಲ್ಲಿ ಆಗಲಿ ಅಥವಾ ಈ ಲೋಕದಲ್ಲಿ ಆಗಲಿ ಜ್ಞಾನಿಗೆ ಪ್ರಾರಬ್ಧದಿಂದಲೂ ಕೂಡ ಮತ್ತೊಂದು ಶರೀರದ ಸಂಬಂಧವಾಗುವುದಿಲ್ಲವೆಂಬುದನ್ನು ಈ ಪೂರ್ವದಲ್ಲಿ ಇದೇ ತರಂಗದ 457ನೇ ಅಂಕದಲ್ಲಿ ಪ್ರತಿಪಾದನೆ ಮಾಡಿಕೊಂಡು ಬಂದಿರುತ್ತೇವೆ. ಆದ್ದರಿಂದ ಜ್ಞಾನಿಗೆ ಪ್ರಾರಬ್ಧದಿಂದ ವಿಧೇಯ ಮೋಕ್ಷದ ತ್ಯಾಗವಾಗಲಿ ಅಥವಾ ಪರಲೋಕಕ್ಕೆ ಗಮನ ಮಾಡಬೇಕೆಂಬ ಇಚ್ಛೆಯಾಗಲಿ ಉಂಟಾಗುವುದಿಲ್ಲ ಅನ್ನೋದ್ರ ಮ್ಯಾಗ ಒಂದು 502 ಟಿಪ್ಪಣಿ ಕೊಟ್ಟಿದ್ರು. ಅದು ನೀನು ನೋಡ್ತಾ ಇದ್ದೀವಿ. ಅದು ಇನ್ನೊಮ್ಮೆ ನೋಡೋಣ್ರಿ. ಏನಂತಾರ ಪಂಡಿತ ಪಿತಾಂಬರಜಿಯವರು, ಪೂರ್ವೋಕ್ತ ಅಂದರೆ ಇದೇ ತರಂಗದ 475ನೇ ಅಂಕದಲ್ಲಿ ಸಂಶಯ ಮಾಡಿದಂತೆ ಪಂಚದಶಿಯಲ್ಲಿಯೂ ಕೂಡ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಮಂದ ಪ್ರಾರಬ್ಧದಿಂದ ಭೋಗಾದಿಗಳಲ್ಲಿಯೂ ಪ್ರವೃತ್ತನಾದ ಜ್ಞಾನಿಗೆ ವಿಧೇಯ ಮೋಕ್ಷದ ತ್ಯಾಗದಲ್ಲಿಯೂ ಅಥವಾ ಪರಲೋಕದ ಗಮನದಲ್ಲಿಯೂ ಇಚ್ಛೆ ಉಂಟಾಗುತ್ತದೆ.
ಎಂಬ ಈ ಅರ್ಥದಲ್ಲಿ ಅಭಿಪ್ರಾಯವುಳ್ಳವರಾಗಿ ದ್ವೈತ ವಿವೇಕದಲ್ಲಿ ಶಂಕಾರೂಪ ತರ್ಕವನ್ನು ಮಾಡಿರುವುದಿಲ್ಲ. ಮತ್ತೇನೆಂದರೆ ಪ್ರಯತ್ನರಹಿತನಾದ ಜ್ಞಾನಿ ಏನೋ ಇರ್ತಾನ, ಅವನ ಪ್ರಯತ್ನ ಇರಲಲ್ಲಿ, ಅವನಿನ್ನೂ ಆ ವಿಲಕ್ಷಣ ಆನಂದ ಪಡ್ಕೋಬೇಕಂತ ಪ್ರಯತ್ನ ಇರಲ್ಲ ಅವನಿಗೆ, ಆ ಪ್ರಯತ್ನ ಇಲ್ಲ. ಪ್ರಯತ್ನರಹಿತನಾದ ಜ್ಞಾನಿ ಇರುವನು, ಅವನಿಗೆ ಯಥೇಷ್ಟವಾದ ಆಚರಣಕ್ಕೆ ಕಾರಣವಾದ ಭೋಗಾದಿಗಳ ಆಸಕ್ತಿಯನ್ನು ಬಿಡಿಸಿ, ಅವ ಏನ್ ಮಾಡ್ತಾನೆ, ಯಥೇಷ್ಟ ಆಚರಣೆ, ಇನ್ನೂ ಭೋಗಾದಿಗಳಲ್ಲಿ ಪ್ರವೃತ್ತನಾಗಿರ್ತಾನವ, ಅದನ್ನು ಬಿಡಿಸಿ ಜೀವನ್ಮುಕ್ತಿಯ ಸುಖದಲ್ಲಿ ಆಸಕ್ತಿಯನ್ನು ಉಂಟು ಮಾಡಬೇಕೆಂಬುದರಲ್ಲಿ ಅವರ ಅಭಿಪ್ರಾಯವಿರುತ್ತದೆ. ಯಾರ್ದು? ವಿದ್ಯಾರಣ್ಯರದು. ಹೇಗಂದರೆ ಅವನಿಗೆ ಜೀವನ್ಮುಕ್ತನೂ ಆಗಿರ್ತಾನ, ಆ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೆ ಪ್ರಯತ್ನ ಇರಂಗಿಲ್ಲ. ಒಂದು ಅದೆಲ್ಲಿರ್ತದ, ಇನ್ನು ಸ್ವಲ್ಪ ಭೋಗದಲ್ಲಿ ಪ್ರಯತ್ನ ಇರ್ತದ. ಅದನ್ನು ಬಿಡಿಸಿ ಏನಂತಾರ ನೋಡ್ರಿಲ್ರಿ, ಅದನ್ನು ಬಿಡಿಸಿ ಜೀವನ್ಮುಕ್ತಿಯ ಸುಖದಲ್ಲಿ ಆಸಕ್ತಿಯನ್ನುಂಟು ಮಾಡಿಸಬೇಕೆಂಬುದರಲ್ಲಿ ಅವರ ಅಭಿಪ್ರಾಯವಿರುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆಂದರೆ ರೋಗಕ್ಕೆ ಕಾರಣವಾದ ಪದಾರ್ಥಗಳನ್ನು ತಿನ್ನುವಂತ ಪುತ್ರರಿಗೆ, ಒಬ್ಬ ಮಗನಿಗೆ ತಾಯಿಗೆ ಏನತ್ತಾಳ, ಅವನಿಗೆ ರೋಗ ಆಗ್ಯದ, ಮತ್ತಿಗೆ ತಿಂಗಳಾನ್ಗಟ್ಲೆ ಕೆಮ್ಸಲ್ಗತ್ತದ ಅವನಿಗೆ. ಅವ ಮತ್ತೇನ್ ಮಾಡ್ತಾನ, ಕರ್ದುದ್ದು ಬೇಡ್ತಾನ, ಎಣ್ಣೆ ಕರ್ದುದ್ದು ಮತ್ತಿಟ್ಟು ಕೆಮ್ಮುವಂತ ಪದಾರ್ಥ. ಅದಕ್ಕೆ ಕೆಮ್ಮ ಹತ್ತಿ ಮತ್ತೆಷ್ಟದು ವಾಡೆ ಆಗ್ತದ, ಕರೆ ಕಮ್ಮಾಗಂಗಿಲ್ಲ. ಅದಕ್ಕೆ ಏನಂತಾರೆ, ರೋಗಕ್ಕೆ ಕಾರಣವಾದ ಪದಾರ್ಥಗಳನ್ನು ತಿನ್ನುವಂತ ಪುತ್ರನಿಗೆ ಪರಮಹಿತ ಇಚ್ಛೆಯಾದ ಅವನ ತಾಯಿಯು ಪುತ್ರನನ್ನು ಕುರಿತು, ಹೇ ಪುತ್ರನೇ, ಯಾವಾಗ ನೀನು ಆರೋಗ್ಯದ ಇಚ್ಛೆಯನ್ನೇ ತ್ಯಾಗ ಮಾಡಿ ನೋಡಲಿಕ್ಕೆ ಮಾತ್ರ ಅತಿ ಸುಂದರವಾಗಿರುವ ಈ ರೋಗದಾಯಿ ಪದಾರ್ಥಗಳನ್ನು ವಿವೇಕರಹಿತನಾಗಿ ತಿನ್ನುತ್ತಿರುವಿ ಎಂದ ಮೇಲೆ, ಬ್ಯಾಡಂದ್ರು ಕೇಳಲಿ, ಅದೇ ತಿಂದ ಮೂಲಕ ಮೋಸಗಾರನು ಮಾಡಲ್ಪಟ್ಟ ವಿಷಯುಕ್ತವಾದ ಲಡ್ಡುವನ್ನು ಭಕ್ಷಣೆ ಮಾಡುವ ಲೋಭದಿಂದ ನೀನು ಬದುಕುವ ಇಚ್ಛೆಯನ್ನೇ ತ್ಯಾಗ ಮಾಡುವಿ. ನೀ ಏನ್ ಮಾಡ್ಲಾಗತ್ತಿದೆ, ಬದುಕು ಇಚ್ಛಾ ತ್ಯಾಗ ಮಾಡ್ಲಾಗತ್ತಿದೆ, ಅದನ್ನೇ ತಿಂತಿ. ಅತ್ತಂದ್ರೆ ನೀವು ಉಳಿಯಂಗಿಲ್ಲ. ಈಗ ನೋಡ್ರಿ, ಸಾಮಾನ್ಯವಾಗಿ ದಾರು ಕೂಡಿ ಅವ್ರಿದ್ದಾರಂದ್ರ ಅವ್ರು ಏನ್ ಮಾಡ್ತಾರ, ದಾರು ಕೊಡ್ರಿ ನನಗತ್ತ, ನಾವು ಹಾಸಿಗೆ ಮಕ್ಕೊಂಡ ದವಾಖಾನ್ಯಾಗ ಕಿತ್ಕೊಂಡು ಹೋಗ್ರಿ ಮನಿಗೆ ಅಂದಾರ. ಇಲ್ಲಿ ದವಾಖಾನ್ಯಾಗ ಒಂದು ಆಟ ನಡೆಯಂಗಿಲ್ಲ, ಮನೆಯಾಗ ಹೋಗಿ ಅಲ್ಲೇ ಉಪಚಾರ ಮಾಡ್ರಿ. ಅವಾಗ ಎಲ್ಲಾ ಮಂದಿ ಮಕ್ಕಳು ಕೂಡ್ಯಾರ, ಕಾಶಿ ಗಂಗಾ ನದಿ ನೀರು ಅವು ಮನ್ಯಾಗ, ನೀರ್ ಹಾಕ್ರಿ. ಅಂತ್ಯ ಕಾಲದಲ್ಲಿ ನೀರ್ ಹಾಕಲ್ಕು ಆದ್ರ ಬಾಯಿ ಮುಷ್ಟನ ವಾಲ್ಯ ಅಂತಾನ, ಕಾಶಿ ಗಂಗಾ ನೀರ. ಮತ್ತೇನ್ ಮಾಡ್ತಾನ, ಒಂದ್ ಸ್ವಲ್ಪ ದಾರು ಹಾಕ್ರಿ, ಕುಡು ಸಾಯ್ತೀನಂತ ನಾವು. ಹಂಗ ಇಲ್ಲಿ ಭಕ್ಷಣ ಮಾಡುವ ಲೋಭದಿಂದ ನೀನು ಬದುಕುವ ಇಚ್ಛೆಯನ್ನೇ ತ್ಯಾಗ ಮಾಡುವೆ. ಹೀಗೆಂದು ಹೇಳುವ ಆ ಮಾತೆಯ ಅಭಿಪ್ರಾಯ ಪುತ್ರನಿಗೆ ಬದುಕಬಾರದೆಂಬ ಹಾಗೂ ವಿಷಯುಕ್ತವಾದ ಲಡ್ಡುವನ್ನು ತಿನ್ನಬೇಕೆಂಬ ಇಚ್ಛೆ ಉಂಟಾಗುತ್ತದೆ ಎಂದರ್ಥ ಅಲ್ಲ. ಆ ಮಾತೆಗೆ ಈ ಅರ್ಥದಲ್ಲಿ ಅಭಿಪ್ರಾಯವಿರುವುದಿಲ್ಲ. ಮತ್ತೇನೆಂದರೆ
ತರ್ಕದಿಂದ ರೋಗಕ್ಕೆ ಕಾರಣವಾದ ರೋಗದಾಯಿ ಪದಾರ್ಥಗಳ ಭಕ್ಷಣದಲ್ಲಿರುವ ಆಸಕ್ತಿಯನ್ನು ಬಿಡಿಸಿ, ಆ ರೋಗದಾಯಕ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬಿಡಿಸಿ ಆರೋಗ್ಯದಲ್ಲಿ ಆಸಕ್ತಿಯನ್ನುಂಟು ಮಾಡುವ ಅಭಿಪ್ರಾಯವು ಹೇಗೆ ಇರುತ್ತದೆಯೋ ಆ ತಾಯಿಗೆ, ತಿಂದು ಸತ್ತು ಹೋಗತನಲ್ಲ ಆಕೆ, ಅದನ್ನು ಬಿಡಿಸುವುದರಲ್ಲಿ ಅಭಿಪ್ರಾಯದ ರೋಗದಾಯಿ ಪದಾರ್ಥವನ್ನು. ಅದರಂತೆ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳಾದರೂ ಕೂಡ ವಿವೇಕವನ್ನು ಬಿಟ್ಟು ಮಂದ ಪ್ರಾರಬ್ಧ ಫಲವನ್ನು ಕೊಡುವುದರಲ್ಲಿ ಸಹಾಯಕವಾದ ವಾಸನೆಯಿಂದ ಅಥವಾ ಕೇವಲ ವಾಸನೆಯಿಂದ ವಿಕ್ಷೇಪಕ್ಕೆ ಕಾರಣವಾದ ಕಾಮಾದಿಗಳಿಗೆ ಬಲಿಯಾಗಿ ಪರವಶತಾರೂಪ ಪ್ರಮಾದವನ್ನು ಹೊಂದಿದ ಜ್ಞಾನಿಗೆ, ಅವ ಪ್ರಮಾದವನ್ನು ಹೊಂದಿದ ಅಂದ್ರೆ ಅಲ್ಲಿ ಈ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೆ ಪ್ರಯತ್ನ ಮಾಡಲಾರ್ದೆ ಅಲ್ಲೇ ಏನು ಇನ್ನೂ ಸ್ವಲ್ಪ ಭೋಗದಲ್ಲಿ ಆಸಕ್ತನಾದ ಜ್ಞಾನಿಗೆ ವಿದೇಹ ಮೋಕ್ಷದ ತ್ಯಾಗವು ಹಾಗೂ ಪರಲೋಕದ ಭೋಗದ ಇಚ್ಛೆಯು ಉಂಟಾಗುತ್ತದೆ ಎಂಬ ಈ ಅರ್ಥದಲ್ಲಿ ಅಭಿಪ್ರಾಯವಿರುವುದಿಲ್ಲ. ಮತ್ತೇನೆಂದರೆ ಅನಿಷ್ಟಾಪಾದನ ರೂಪ ಏನದು ತರ್ಕದಿಂದ ಅಂದ್ರ ಅಪ್ರಿಯವು ಸಂಪಾದನೆಯಾಗುತ್ತದೆಂಬ ತರ್ಕದಿಂದ ಯಥೇಷ್ಟಾಚರಣ ರೂಪ ರೋಗಕ್ಕೆ ಕಾರಣವಾದ ಭೋಗದಲ್ಲಿ ಅವನ ಪ್ರಯತ್ನವನ್ನು ಬಿಡಿಸಿ, ಅವ ಎಲ್ಲಿ ಜೀವನ್ಮುಕ್ತಿಯನ್ನು ಆಗ್ಯಾನಾದ್ರೂ ಭೋಗದಲ್ಲಿ ಅದನ್ನ ಆ ಭೋಗದಲ್ಲಿ ಬಿಡಿಸಿ ಜೀವನ್ಮುಕ್ತಿಯ ವಿಲಕ್ಷಣ ಆನಂದ ರೂಪ ಆರೋಗ್ಯದಲ್ಲಿ ಆಸಕ್ತಿಯನ್ನುಂಟು ಮಾಡುವುದರಲ್ಲಿ ಅಭಿಪ್ರಾಯವಿರುತ್ತದೆ ವಿದ್ಯಾರಣ್ಯರದು. ಅವ ಇನ್ನೂ ಆ ವಿಲಕ್ಷಣ ಆನಂದದ ಪ್ರಯತ್ನ ಮಾಡಲಿ, ಅಲ್ಲೇ ಕೂತ್ರ ಕೆಲಸ ಆಗಂಗಿಲ್ಲ, ಜೀವನ್ಮುಕ್ತ ಆಗಿರ್ತಾನೆ, ಆದ್ರೆ ವಿಲಕ್ಷಣ ಆನಂದ ಅವನಿಗೆ ಕೊರತಿರ್ತದ. ಅದರ ಬಗ್ಗೆ ಆ ಏನು ವಿಷಯಾಸಕ್ತವನ್ನು ಬಿಡಿಸಿ ಆ ವಿಲಕ್ಷಣ ಆನಂದವನ್ನು ಇನ್ನೆಷ್ಟು ಪ್ರಯತ್ನ ಮಾಡಲಿ ಅನ್ನುವಂಥ ಅಭಿಪ್ರಾಯ ವಿದ್ಯಾರಣ್ಯರದು. ಅಲ್ಲಿ ರೋಗದಲ್ಲಿ ಆಸಕ್ತಿಯನ್ನುಂಟು ಮಾಡಿಸುವುದರಲ್ಲಿ ಅಭಿಪ್ರಾಯ ಏನಂತಾರೆ, ರೋಗದಲ್ಲಿ ಆಸಕ್ತಿಯನ್ನುಂಟು ಮಾಡಿಸುವುದರಲ್ಲಿ ಅಭಿಪ್ರಾಯವಿರುತ್ತದೆ ಏನ್ರಿ. ಜೀವನ್ಮುಕ್ತಿ ವಿಲಕ್ಷಣ ಆನಂದ ರೂಪ ಆರೋಗ್ಯದಲ್ಲಿ, ರೋಗದಲ್ಲೆಲ್ಲ ಆರೋಗ್ಯದಲ್ಲಿ ಆಸಕ್ತಿಯನ್ನುಂಟು ಮಾಡಿಸುವುದರಲ್ಲಿ ಅಭಿಪ್ರಾಯವಿರುತ್ತದೆ. ಮತ್ತು ದೃಢಜ್ಞಾನಿಯು ಮೋಕ್ಷದ ಇಚ್ಛೆಯಿಂದ ರೈತನಾಗಿದ್ದರೂ, ಯಾರೇ ದೃಢಜ್ಞಾನಿಯು ಮೋಕ್ಷದ ಇಚ್ಛೆಯಿಂದ ರೈತನಾಗಿದ್ದರೂ ಕೂಡ ಅವನು ಮುಕ್ತನೇ ಆಗುತ್ತಾನೆ. ದೃಢ ಜ್ಞಾನ ಆಗಿತ್ತು, ಮೋಕ್ಷದ ಇಚ್ಛೆ ಇಲ್ಲಂದ್ರೂ ಸಹಿತ ಅವನಿಗೆ ಮುಕ್ತನೇ ಆಗುತ್ತಾನೆ. ಈ ಅರ್ಥದಲ್ಲಿ ಭಾಷ್ಯಕಾರರ ವಚನವು ಪ್ರಮಾಣವಿರುತ್ತದೆ. ಈ ಅರ್ಥದಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಅವ ಮೋಕ್ಷವಲ್ಲಂದ್ರೂ ಸಹಿತ ಮುಕ್ತ ಆಗ್ತಾನೆ ಅನ್ನೋದ್ರೊಳಗ ಯಾರ್ದು ಭಾಷ್ಯಕಾರರಾದ ಶಂಕರಾಚಾರ್ಯರ ವಚನ ಪ್ರಮಾಣವಿರುತ್ತದೆ. ಏನು ಪ್ರಮಾಣದಪ್ಪ ಅಂತ ಕೇಳಿದ್ರೆ ಅದು ಶ್ಲೋಕ ಹೇಳ್ತಾರ, ದೇಹಾತ್ಮಜ್ಞಾನವತ್ ಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಆತ್ಮನ್ನೇವ ಭವೇದ್ಯಸ್ಯ ಸ ನೈಚ್ಛನ್ನಪಿ ಮುಚ್ಯತೆ. ಏನಂತಾರೆ ಶ್ಲೋಕ, ದೇಹಾತ್ಮಜ್ಞಾನವತ್ ಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಆತ್ಮನೈವ ಭವೇದ್ಯಸ್ಯ ಸ ನೈಚ್ಛನ್ನಪಿ ಮುಚ್ಯತೆ.
ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಅಜ್ಞಾನಿಗೆ ದೇಹದಲ್ಲಿ ಆತ್ಮ ಬುದ್ಧಿ ಉಂಟಾದಂತೆ, ಅಜ್ಞಾನಿಗೆ ಏನಾಗ್ಯದ ದೇಹವೇ ಆತ್ಮ ಅಂತಂತ ನಾವು, ಯಾವ ಆತನಿಗೆ ದೇಹದಲ್ಲಿಯ ಆತ್ಮಜ್ಞಾನವು ಬಾಧ ಹೊಂದಿ, ಏನು ಮೊದಲಿತ್ತದು, ಯಾವ ಆತನಿಗೆ ದೇಹದಲ್ಲಿ ಆತ್ಮಜ್ಞಾನವು ಬಾಧ ಹೊಂದಿ ಬ್ರಹ್ಮದೊಡನೆ ಅಭಿನ್ನವಾಗಿರುವ ಆತ್ಮನಲ್ಲಿ ಜ್ಞಾನ ಉಂಟಾಗುವುದು, ಅವನಿಗೆ ವೃಕ್ಷವನ್ನೇರಿ ಅದರ ತುದಿಯ ಮೇಲಿಂದ ಕೈ ಬಿಟ್ಟ ಪುರುಷನಂತೆ, ಮ್ಯಾಲೇರ್ಯನವ ಗಿಡದಾಗೇರಿ ಮ್ಯಾಲೇರಿ ಕೈ ಬಿಟ್ಟನ. ಇಚ್ಛೆ ಇಲ್ಲದಿದ್ದರೂ ಕೂಡ ಏನಾಗ್ತಾನಪ್ಪ, ಬೀಳಕ್ ವಾಲ್ಯ ಅಂದ್ರು ಸಹಿತ ಹ್ಯಾಂಗ ಬೀಳ್ತಾನೋ ಅವ, ಹಾಂಗಿಲ್ಲಿ ಇಚ್ಛೆ ಇಲ್ಲದಿದ್ದರೂ ಕೂಡ ಮುಕ್ತನಾಗುತ್ತಾನೆ. ಜ್ಞಾನಾಗ್ಯದ, ಆ ಮುಕ್ತಿ ಇಚ್ಛಾ ಇಲ್ಲಂದ್ರು ಸಹಿತ ಅವನಿಗೆ ಏನಾಗ್ತದ, ಮುಕ್ತನಾಗಿ ಬಿಡ್ತಾನವ. ಯಾಕ? ಜ್ಞಾನ ಆಗ್ಯದ, ದೃಢ ಜ್ಞಾನ ಆಗ್ಯದ. ಮುಕ್ತಿ ಇಚ್ಛೆ ಇಲ್ಲಂದ್ರು ಸಹಿತ ಅವ ಮುಕ್ತ ಆಗ್ತಾನೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸ್ವಪ್ನದಿಂದ ಜಾಗೃತನಾಗಲ್ಪಟ್ಟಂತ ಪುರುಷನಿಗೆ ಏನಂತಾರೆ? ಸ್ವಪ್ನದಿಂದ ಜಾಗೃತನಾಗಲ್ಪಟ್ಟ ಪುರುಷನಿಗೆ ಸ್ವಪ್ನ ಭ್ರಾಂತಿ ನಿವೃತ್ತಿಯಾಗಿರುತ್ತದೆ. ಜಾಗೃತ ಬಂದ ಬಳಿಕ ಸ್ವಪ್ನ ನಿವೃತ್ತಿ ಆಯ್ತು. ಅಂತ ನಿವೃತ್ತಿಯ ತ್ಯಾಗದಲ್ಲಿಯೂ ಹಾಗೂ ಸ್ವಪ್ನದಲ್ಲಿ ತೋರುವ ಪರಲೋಕಕ್ಕೆ ಗಮನ ಮಾಡಬೇಕೆಂಬುದರಲ್ಲಿಯೂ, ಏನು ಸ್ವಪ್ನದಲ್ಲಿ ತೋರಿತು ಪರಲೋಕಕ್ಕೆ ಹೋಗೋದು ಅಂತದೇನರೇ ನಿವೃತ್ತಿ ಅದಾನ್ರೇ, ಅದನ್ನು ಹೋಗ್ಬೇಕನ್ನೋದೇನರೇ ಗಮನ ಮಾಡಬೇಕೆಂಬುದರಲ್ಲಿ ಹೇಗೆ ಇಚ್ಛೆ ಉಂಟಾಗುವುದು, ಸಂಭವಿಸುವುದಿಲ್ಲವೋ ಅದರಂತೆಯೇ ಜ್ಞಾನಿಗೆ ಬಂದ ಭ್ರಾಂತಿಯ ನಿವೃತ್ತಿ ರೂಪವಾದ ವಿಧೇಯ ಮೋಕ್ಷದ ತ್ಯಾಗದಲ್ಲಿಯೂ ಹಾಗೂ ಸ್ವರ್ಗಾದಿ ಪರಲೋಕಗಳಿಗೆ ಗಮನ ಮಾಡಬೇಕೆಂಬುದರಲ್ಲಿಯೂ ಇಚ್ಛೆ ಉಂಟಾಗುವುದಿಲ್ಲ. ಆ ಇಚ್ಛೆ ಉಂಟಾಗುವುದು ಸಂಭವಿಸುವುದಿಲ್ಲ. ಅವರು ವಿದ್ಯಾರಣ್ಯರು ಅಲ್ಲಿ ವ್ಯಾಂಗ್ಯವಾಗಿ ಅವರು ಏನ್ ಮಾಡ್ಯಾರ, ಶಂಕಾ ಎತ್ತಿ ಹಂಗ ಬರ್ದಾರ. ಅವನಿಗೆ ಮತ್ತಿಷ್ಟೇ ಕಡೆಪ್ಪ ಅಂದ್ರೆ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಕಡೆ ಪ್ರಯತ್ನ ಮಾಡ್ಲಿವ. ಆ ಏನು ಸ್ವಲ್ಪ ಭೋಗಿತ್ವ ಭೋಗ ಸಹಿತ ಬಿಡಿಸಿ ವಿಲಕ್ಷಣ ಆನಂದ ಕಡೆ ಅವನಿಗೆ ಪ್ರಯತ್ನ ಆಗೋಗೋಸ್ಕರವಾಗಿ ಹಂಗ ವ್ಯಾಂಗ್ಯವಾಗಿ ಅಲ್ಲಿ ಶಂಕಾ ಎತ್ತಿ ಸಮಾಧಾನವನ್ನು ಹೇಳ್ಯಾರ. ಇಲ್ಲಿ 476ನೇ ಅಂಕದಲ್ಲಿ ಮಂದ ಪ್ರಾರಬ್ಧದ ದಶೆಯಿಂದ ಜೀವನ್ಮುಕ್ತಿ ಸುಖದ ವಿರೋಧಿನಿಯಲ್ಲಿ ಏನಂತಾರೆ ನೋಡ್ರಿ, ಮಂದ ಪ್ರಾರಬ್ಧ ದಶೆಯಿಂದ ಜೀವನ್ಮುಕ್ತಿ ಸುಖದ ವಿರೋಧಿನಿಯಲ್ಲಿ ಜ್ಞಾನಿಯ ಪ್ರವೃತ್ತಿ ಭಿಕ್ಷಾ ಭೋಜನಾದಿಗಳಲ್ಲಿ ಇಚ್ಛೆ ಆಗುವಂತೆ ವರ್ತಮಾನ ಶರೀರದಲ್ಲಿ ಜೀವನ್ಮುಕ್ತಿ ಸುಖಕ್ಕೆ ವಿರೋಧಿಯಾಗಲ್ಪಟ್ಟ ಅಧಿಕ ಭೋಗಗಳಲ್ಲಿ ಜನಕಾದಿಗಳಿಗೆ ಇಚ್ಛೆಯಾಗುವುದು ಸಂಭವಿಸುತ್ತದೆ. ನೋಡ್ರಿ, ನಂತರ ಭಿಕ್ಷಾಬೋಧ ಭೋಜನಾದಿಗಳಲ್ಲಿ ಇಚ್ಛೆಯಾಗುವಂತೆ, ಆ ಭಿಕ್ಷಾ ಭೋಜನ ಮಾಡ್ಬೇಕಲ್ಲ ಉದರ ನಿರ್ವಕ್ಕಾಗಿ, ಅದರಲ್ಲಿ ಇಚ್ಛೆಯಾಗುವಂತೆ ವರ್ತಮಾನ ಶರೀರದಲ್ಲಿ ಜೀವನ್ಮುಕ್ತಿ ಸುಖಕ್ಕೆ ವಿರೋಧಿಯಾಗಲ್ಪಟ್ಟ ಅಧಿಕ ಭೋಗಗಳಲ್ಲಿ ಜನಕಾದಿಗಳಿಗೆ ಇಚ್ಛೆಯಾಗುವುದು ಸಂಭವಿಸುತ್ತದೆ. ಜನಕಾದಿಗಳಿಗೆ, ಯಾಕಂದ್ರೆ ಅವ್ರದ್ದು ನಿವೃತ್ತಿ ಆಗಲಿಲ್ಲ, ಭೋಗದಲ್ಲೇ ಪ್ರವೃತ್ತಿ ಆಯ್ತು, ಅದರಲ್ಲೇ ಸತ್ವಾದ್ರವರು. ನೋಟ್ ಮಾಡ್ರಿಪ್ಪ, ಕ್ಯಾಕರ್ಸ್ಲಗತ್ತೀರಿ ನೋಡ್ರಿಪ್ಪ ಅವ್ರ, ನೋಟ್ ಮಾಡಿ ಕ್ಯಾಕರ್ಸ್ರಿ. ಓಂ ನಮ ಶಿವಾರಿ. ಯಾರ್ದು ನೋಟ್ ಆಗಿಲ್ಲ ನೋಡ್ರಿ ಒಂದು. ಈ ದೊಡ್ಡಯ್ಯ ಥಾಯರಪ್ಪ ಓಂ ನಮ ಶಿವರಪ್ಪ. ಈ ದೊಡ್ಡಯ್ಯ ಪ್ಲೀಸ್ ದಯವಿಟ್ಟು ಮ್ಯೂಟ್ ಮಾಡ್ರಪ್ಪ. ಓಂ ನಮ ಶಿವರಿ.
ಅದು ಮೀಟರ್ ಕಾನ್ಫರೆನ್ಸ್ ಕಾಲ್ದಾಗ ಅದ್ರಿಪ್ಪ ಈ ಕಡೆ ಗೂಗಲ್ದಾಗ ಇಲ್ರಿ ಅವ್ರು. ವಿಡಿಯೋ ಕಾಲ್ ರೀ. ಹಾ ಅದೇ ರೀ, ಅವ್ರಿಗೆ ಮಾಡ್ಲಕ್ ಬರಂಗಿಲ್ರಿ, ಅವ್ರು ಮನಿ ಹಿಡ್ದಂಗೆ ಅದಾರ್ರಿ, ಅವ್ರ ಏನ್ ಸಪ್ಲ ಮಾಡಿಲ್ಲ ಆ ಕಡ್ದವ್ರ ರೀ. ಕಾಂಪ್ರೆಸ್ ಕಾಲ್ದಾಗ ಅವಾಜ್ ಆಗ್ಲಿಕತ್ತದ ನೋಡ್ರಿ. ಐನ್ರಿ ಕಾನ್ಫರೆನ್ಸ್ ಕಾಲ್ದಾಗ ಅದ್ರ ಕೆಮ್ಮದು ಕ್ಯಾಕಶ್ ಉಗಳದ್ ಮಾಡ್ಲಕತ್ತಾರ ನೋಡ್ರಿ ಅವ್ರು. ಸುಮ್ ಕೂಡ್ರಿಪ್ಪ, ಅದ ನೀವು ಸುಮ್ ಕೂತ್ರಿ ಅಂದ್ರೆ ಏನ್ ಅವಾಜ್ ಬರಂಗಿಲ್ಲ. ಈ ಸ್ಥಾನದಲ್ಲಿ ನೀವು ಓರಿ ಬಂದಾಯ್ತಲ್ರಿ ಬುದ್ಧಿ ಈಗ. ಹಾ ಅಂದ್ರು ಇನ್ನು ಇನ್ನ ಬಂದ್ ಆಗಿಲ್ರಿ ಗುರುಗಳ. ಅದನ್ನ ಇದನ್ನ ಮ್ಯೂಟ್ ಮಾಡ್ರಿ ನಿಮ್ದು ಮೈಕ್. ಇನ್ನೊಂದು ಹತ್ರ ಇನ್ನೊಂದು ಮಗ್ಗಲಾಗೈತಿ. ಹಾ ಬರೋಬ್ರಿ. ಟಚ್ ಮಾಡ್ರಿಪ್ಪ ದೊಂಡಯ್ಯಪ್ಪ ಅವ್ರು. ಹಾ ಬರೋಬರ್ ಐತ್ ನೋಡ್ರಿ, ಕರೆಕ್ಟ್ ಇಟ್ ಮಾಡ್ತಿ ಬರ್ದಿನ. ಹಾ ಅಷ್ಟೇ ರೀ. ಏನಂತಾರ ನೋಡ್ರಿ, ಈ ಸ್ಥಾನದಲ್ಲಿಯೇ ರಹಸ್ಯವು ಈ ಪ್ರಕಾರವಿರುತ್ತದೆ. ಏನಂದ್ರ ಜ್ಞಾನಿಯು ಬಾಹ್ಯ ಪ್ರವೃತ್ತಿಯ ಏನಂತಾರೆ, ಜ್ಞಾನಿಯು ಬಾಹ್ಯ ಪ್ರವೃತ್ತಿಯು ಜೀವನ್ ಮುಕ್ತಿಗೆ ವಿರೋಧಿಯಾಗಿರುವುದಿಲ್ಲ. ಅವ ಏನು ಬಾಹ್ಯ ವರ್ತನೆ ಮಾಡ್ತಾನಲ್ಲ ಅದು ಜೀವನ್ ಮುಕ್ತಿಗೆ ವಿರೋಧ ಆಗಿಲ್ಲ. ಮತ್ತೆ ಅದಕ್ಕೆ ವಿರೋಧ ಆಗ್ಯದಪ್ಪ ಅಂತ ಕೇಳಿದ್ರೆ ಮತ್ತೇನೆಂದರೆ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದಕ್ಕೆ ವಿರೋಧಿಯಾಗಿರುತ್ತದೆ. ಅಭಾಯ ಪ್ರವೃತ್ತಿ ಜೀವನ್ ಮುಕ್ತಿಗೆ ವಿರೋಧ ಅಲ್ಲದು. ಏನ್ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಪಡಿಬೇಕಂತಾನ ಅದಕ್ಕೆ ವಿರೋಧ ಆಗ್ತದದು. ಮತ್ತೇನೆಂದರೆ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದಕ್ಕೆ ವಿರೋಧಿಯಾಗಿರುತ್ತದೆ. ಯಾಕಂದರೆ ಆತ್ಮನು ನಿತ್ಯ ಮುಕ್ತನಿರುತ್ತಾನೆ. ಆತ್ಮ ಹೆಂಗದನಪ್ಪ ಅಂದ್ರೆ ನಿತ್ಯ ಮುಕ್ತದನವ. ಆದರೂ ಬಂಧವು ಅವಿದ್ಯೆಯಿಂದ ಪ್ರತೀತಿಯಾಗಿರುತ್ತದೆ. ಆ ಬಂಧ ಹೆಂಗ್ ತೋರ್ತದಂದ್ರೆ ಅವಿದ್ಯೆಯಿಂದ. ಯಾವ ಕಾಲದಲ್ಲಿ ಜ್ಞಾನ ಉಂಟಾಗುವುದು ಅದೇ ಕಾಲದಲ್ಲಿ ಅವಿದ್ಯಾ ಕೃತವಾದ ಬಂಧ ಭ್ರಮವು ನಷ್ಟವಾಗಿ ಹೋಗುತ್ತದೆ. ಜ್ಞಾನೋದಯವಾದ ನಂತರ ಪುನಃ ಬಂಧ ಭ್ರಾಂತಿಯು ಉಂಟಾಗುವುದೇ ಇಲ್ಲ. ಒಮ್ಮದು ಜ್ಞಾನೋದಯವಾಗಿ ಒಮ್ಮ ನಷ್ಟ ಆಗಿ ಹೋಯ್ತಂದ್ರೆ ಅದು ಬಂಧ ಅದೇನಾಗುವುದಿಲ್ಲ, ಆ ಭ್ರಾಂತಿಯು ಉಂಟಾಗುವುದೇ ಇಲ್ಲ. ಶರೀರ ಸಹಿತವಾಗಿದ್ದು ನೋಡ್ರಿ, ಜೀವನ್ಮುಕ್ತನ ಲಕ್ಷಣ ಹೇಳ್ತಾರೆ ಇಲ್ಲಿ. ಶರೀರ ಸಹಿತವಾಗಿದ್ದು ಬಂಧ ಭ್ರಮವು ರಹಿತವಾಗಿದ್ದರೆ ಅದುವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ಲಕ್ಷಣ ಮಾಡಿದ್ರು. ಶರೀರ ಸಹಿತವಾಗಿದ್ದು ಬಂಧ ಭ್ರಮವು ರಹಿತವಾಗಿದ್ದರೆ ಅದುವೇ ಜೀವನ್ಮುಕ್ತಿ ಎಂದು ಹೇಳಲ್ಪಡುತ್ತದೆ. ಬಂಧ ಭ್ರಮ ರಹಿತ ಆಗಿರಬೇಕು, ಶರೀರ ಸಹಿತ ಆಗಿರಬೇಕು, ಅದು ಜೀವನ್ಮುಕ್ತಿ. ದೇಹಾದಿ ಪ್ರಪಂಚದ ಪ್ರತೀತಿ ಆಗ್ತಿರ್ಬೇಕು, ಬ್ರಹ್ಮದಲ್ಲಿ ಸ್ಥಿತಿ ಇರಬೇಕು, ಅದು ಜೀವನ್ಮುಕ್ತಿ. ಇನ್ನೂ ಒಂದು ಲಕ್ಷಣದ ಏನ್ ಹೇಳ್ಯಾರ್ರಿ, ಜೀವನ್ಮುಕ್ತ ಸ್ಥಿತಿ ಹೇಳಿದಾಗ್ರಿ ನಿರಾವರಣ ವೃತ್ತಿ ಸಹಿತ ಪರಿಪೂರ್ಣ ಆನಂದ ಅನುಭವ ಅಂತ ಒಂದ್ ಹೇಳ್ಯಾರ್ರಿ. ಹಾ ಬರೋಬ್ರಿ. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ ಜೀವನ್ಮುಕ್ತತ್ವಂ. ಮತ್ತೆ ಮುಕ್ತ ಯಾರು ಅಂತ ಪ್ರಶ್ನೆ ಬಂದಾಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗಿಂತಲೂ ಭಿನ್ನವಾದ ಯಾವ ತನ್ನ ಸ್ವರೂಪ ಇರುವುದು ಅದು ಬ್ರಹ್ಮರೂಪವಿರುತ್ತದೆ ಎಂಬ ಅಪರೋಕ್ಷ ಜ್ಞಾನವು ಯಾರಿಗೆ ಉಂಟಾಗಿರುವುದು ಅವರು ಮುಕ್ತರು ಅಂತ ಮುಕ್ತರ ಬಗ್ಗೆ ಯಾರಪ್ಪ. ಹೌದೌದೌದು ಬರೋಬರಿ ಅದ. ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, ಶರೀರ ಸಹಿತವಾಗಿದ್ದು ಬಂಧ ಭ್ರಮವು ರಹಿತವಾಗಿದ್ದರೆ ಅದುವೇ ಜೀವನ್ಮುಕ್ತಿ ಎಂದು ಹೇಳಲ್ಪಡುತ್ತದೆ.
ದೇಹಾದಿಗಳು ಪ್ರವೃತ್ತಿಯಾಗುವುದರಿಂದಾಗಲಿ ಅಥವಾ ನಿವೃತ್ತಿಯಾಗುವುದರಿಂದಾಗಲಿ ಜ್ಞಾನಿಗೆ ಆತ್ಮನಲ್ಲಿ ಬಂಧ ಭ್ರಾಂತಿ ಉಂಟಾಗುವುದಿಲ್ಲ. ಆದ್ದರಿಂದ ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದರಿಂದಲೂ ಕೂಡ ಜೀವನ್ಮುಕ್ತಿ ದೂರ ಆಗುವುದಿಲ್ಲ. ಬಾಹ್ಯದಲ್ಲಿ ಪ್ರವೃತ್ತಿ ಆದಂದ್ರು ಸಹಿತ ಅವನ ಜೀವನ್ಮುಕ್ತಿ ಏನ್ರಿ ಕೆಡ್ತದೇನಂದ್ರೆ ಕೆಡಂಗಿಲ್ಲ. ಆದರೆ ಬಾಹ್ಯದಲ್ಲಿ ಪ್ರವೃತ್ತಿ ಆಗುವುದರಿಂದ ಆ ಜೀವನ್ಮುಕ್ತನಿಗೆ ವಿಲಕ್ಷಣ ಆನಂದವು ಪ್ರಾಪ್ತವಾಗುವುದಿಲ್ಲ. ಬಾಹ್ಯದಲ್ಲಿ ಪ್ರವೃತ್ತಿ ಆದಂದ್ರೆ ಜೀವನ್ಮುಕ್ತಿ ಕೆಡಂಗಿಲ್ಲ, ಆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅವನಿಗೆ ಆಗುವುದಿಲ್ಲ. ಎಷ್ಟಂತರದ ನೋಡ್ರಿ. ಜೀವನ್ಮುಕ್ತಿಗೇನು ಹಾನಿ ಇಲ್ಲ, ಆದ್ರೆ ವಿಲಕ್ಷಣ ಆನಂದ ಸಿಗಂಗಿಲ್ಲ. ಯಾಕಂದ್ರೆ ವ್ಯವಹಾರ ಹೆಚ್ಚಾಗ್ತದ, ಬಾಹ್ಯದಲ್ಲೇ ವರ್ತನ ಆಗ್ತದ ಒಂದು. ಅಪ್ಪರೇ ಹೌನ್ರಿ. ವಿಲಕ್ಷಣ ಆನಂದ ಪ್ರಾಪ್ತಿ ಆಗಿಲ್ಲಪ್ಪ ಅಂತಂದ್ರ ಅವ ಜೀವನ್ ಮುಕ್ತ ಅಲ್ಲ ಅಂತ ಅನ್ನೋದು ಸಂಬಂಧ ಪಡುತ್ತೇನ್ರಿ? ಏ ಅದಕ್ಕೆ ವಿರೋಧಿ ಇಲ್ಲಲ್ಲ ಅದು. ಹಾ ಬಾಹ್ಯ ಪ್ರವೃತ್ತಿ ಅದಕ್ಕೆ ವಿರೋಧಿ ಅಲ್ಲ, ಅದಕ್ಕೆ ಜೀವನ್ಮುಕ್ತಿ ವಿರೋಧಿ ಅಲ್ಲ. ಹಾ ಆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಏನು ಪಡಿಬೇಕಂತ ಅದಕ್ಕೆ ವಿರೋಧ ಆಗ್ತದ. ವಿಲಕ್ಷಣ ಆನಂದ ಪಡೇಬೇಕೇನಪ್ಪ ಅದು? ಹೌದು, ಇನ್ನೂ ಪ್ರಯತ್ನದ. ಹಾ ಜೀವನ್ಮುಕ್ತ ಆದ ಬಳಿಕ ಇನ್ನು ಮುಂದೆ ಅವನಿಗೆ ಟೈಕಲ್ಗಳು ಬರ್ತಾವ. ಇನ್ನು ಪ್ರಯತ್ನ, ವೃತ್ತಿ, ಬ್ರಹ್ಮಾಕಾರ ಮತ್ತೆಷ್ಟು ಒಳಗೆ ಹೋದಂದ್ರೆ ಮುಂದೆ ಅವನಿಗೆ ಟೈಕಲ್ ಬರ್ತಾವ. ಬ್ರಹ್ಮವಿದ್ವರಿ, ಬ್ರಹ್ಮವಿದ್ವರಿಯಾನ್, ಬ್ರಹ್ಮವಿದ್ವರಿಷ್ಠ. ಅಲ್ಲಿ ಕಡಿಯ ಅಂತದು 4 ಟೈಕಲ್ ಬರ್ತಾವ್ರಿ. ಅಟ್ಟಕ್ಕೆ ಕೂತ್ನಂದ್ರ ಅವು ಬರಂಗಿಲ್ಲವು. ಯಾಕ? ಬಾಹ್ಯ ಪ್ರವೃತ್ತಿ ಆಯ್ತಂದ್ರೆ ಇವು ಬರಂಗಿಲ್ಲ. ಅವ ಇನ್ನೂ ಮುಂದೆ ವೃತ್ತಿ, ಇನ್ನೂ ಬ್ರಹ್ಮಾಕಾರ ಮಾಡ್ಬೇಕು. ವಿಲಕ್ಷಣ ಆನಂದ ಮುಖ್ಯ ಅದಕ್ಕೆ. ವಿಲಕ್ಷಣ ಆನಂದ ಮುಖ್ಯ. ಸರಿ. ಹಾಲು ಇನ್ನೂ ಕಾಯಿಸೋದ್ರಿಂದ ಪಾಕ ಆಗ್ತದಿಲ್ರಿ, ಮುಂದೆ ರುಚಿಯಾಗಿ ಹೋಗ್ತದೆ. ಹೌದ್ರಪ್ಪ. ಕಾಯ್ದಾವ್ ಬಿಡುವ ತಟ್ಟಕ್ಕೆ ಬಿಟ್ಟೆ ಅಂದ್ರೆ ಆ ಪಾಕ ಸಿಗಂಗಿಲ್ಲ ನಿನಗ. ಇನ್ನೂ ಮುಂದೆ ಒಯ್ಬೇಕು ಅವ ವೃತ್ತಿ. ಅದಕ್ಕ ಅಷ್ಟಕ್ಕೆ ಬಿಟ್ಟಂದ್ರ ಜೀವನ್ಮುಕ್ತಿಗೆ, ಅದು ಬಾಹ್ಯ ಪ್ರವೃತ್ತಿ ಆದಂದ್ರೆ ಜೀವನ್ ಮುಕ್ತಿಗೆ ವಿರೋಧಿ ಇಲ್ಲ. ಆ ಬಾಹ್ಯ ಪ್ರವೃತ್ತಿ ಎದಕ್ಕೆ ವಿರೋಧ ಅದಪ್ಪ ಅಂತ ಕೇಳಿದ್ರೆ ಏನು? ವಿಲಕ್ಷಣ ಆನಂದ. ಆ ವಿಲಕ್ಷಣ ಆನಂದ ಸಿಗಂಗಿಲ್ಲ, ಅದಕ್ಕೆ ವಿರೋಧದ ಬಾಹ್ಯ ಪ್ರವೃತ್ತಿ. ಆನಂದವು ಪ್ರಾಪ್ತವಾಗುವುದಿಲ್ಲ ಆ ಬಾಹ್ಯ ಪ್ರವೃತ್ತಿಯಿಂದ. ಜೀವನ್ಮುಕ್ತ ಆಗಿರ್ತಾನ. ಈಗ ಸಾಧಾರಣ ಒಂದು ದೃಷ್ಟಾಂತೂರಲ್ಲಿ ಆರಿಸಿ ಬಂದಿರ್ತಾನೆ, MLA ಆಗಿರ್ತಾನೆ. ಆರಿಸಿ ಬಂದನಂದ ಕೂಡಲೇ ದಿನ ಒಂದು ಫಂಕ್ಷನ್, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ. ಅವ್ರಿಗೆ ನಿದ್ದಿನೇ ಆಗಂಗಿಲ್ಲ. ದಿನ ಒಂದು ಫಂಕ್ಷನ್ಗೆ ಹೋಗುದು, ಅದೇ ಚಿಂತಿ. ಹಂಗಿಲ್ಲಿ ಏನಾಗ್ತದಪ್ಪ, ಜೀವನ್ಮುಕ್ತಿನೂ ಆಗಿರ್ತಾನ, ಆ ವಿಲಕ್ಷಣ ಆನಂದಕ್ಕೆ ಬಾಹ್ಯ ಪ್ರವೃತ್ತಿ ಪ್ರತಿಬಂಧಕ ಆಗ್ತದೆ. ಅದು ಜೀವನ್ಮುಕ್ತಿಗೆ ವಿರೋಧಿ ಅಲ್ಲ ಬಾಹ್ಯ ಪ್ರವೃತ್ತಿ, ಆ ವಿಲಕ್ಷಣ ಆನಂದಕ್ಕೆ ಪ್ರತಿಬಂಧಕದ. ನಿರಾವರಣ ವೃತ್ತಿ ಅನ್ನೋದಕ್ಕ ಅಪ್ಪರೇ, ಹ್ಞೂನ್ರಿ, ನಿರಾವರಣ ವೃತ್ತಿ ಅನ್ನೋದಕ್ಕ ಒಂದು ದೃಷ್ಟಾಂತ ಅಥವಾ ಉದಾಹರಣೆ ಇದ್ರೆ ಹೇಳ್ತಾಣ. ನಿರಾವರಣ, ಆವರಣ ರಹಿತ ಸ್ವರೂಪದ ಮರವೇ ಇಲ್ಲ ಅವನಿಗಲ್ಲಿ. ಸ್ವರೂಪದ ಎಚ್ಚರಿಕೆ ಅದ. ಅದರಿಂದ ಲಾಭ ಆಗುವಲ್ಲು ಅಷ್ಟೇ. ಅಪ್ಪರ ಟೈಕಲ್ ಅಂದ್ರಲ್ಲ ಅವು ಯಾವ್ಯಾವ? ಬ್ರಹ್ಮವಿದ್ವರಿ, ಬ್ರಹ್ಮವಿದ್ವರಿಯಾನ್, ಬ್ರಹ್ಮವಿದ್ವರಿಷ್ಠ. ಮುಂದ ಅದಕ್ಕ ಮತ್ತೊಂದಿಲ್ಲ ಕಡಿದ ಹಂತದು.
ಅವ್ ಹೆಂಗ್ರಿಪ್ಪ ಒಂಜಾರ ತಿಳಿಸಿ ಹೇಳ್ರಿ. ವೃತ್ತಿ ಅವ ಇನ್ನೂ ಹೊರಗೆ ಬಿಡಲಾರದನೆ ಬ್ರಹ್ಮಾಕಾರ ಇನ್ನಿಷ್ಟು ಬ್ರಹ್ಮಾಕಾರ ಮಾಡ್ಕೊತ ಹೋಗ್ಬೇಕು. ಅದನ್ನೇ ವೃತ್ತಿ ಇನ್ನಿಷ್ಟು ಅಲ್ಲಿ ಹೈಗೈ ಮಾಡಿದ್ರ ಕೆಲಸ ಆಗಂಗಿಲ್ಲವ. ಸದಾ ಬ್ರಹ್ಮಾಕಾರ ವೃತ್ತಿ ಮಾಡ್ಬೇಕ್ರಿ. ಸದಾ ಬ್ರಹ್ಮಾಕಾರ ಮಾಡ್ಕೋತ ಹೋಗ್ಬಿಡುದು. ಇದು ಗುರುನಾಥರು ಹಂಗ ಮಾಡಿಬಿಟ್ರವ್ರು, ಹೊರಗೆ ಬರ್ಲೇ ಇಲ್ಲ ಅವ್ರದ್ದು. ಅವ್ರ ಮಾರಿ ಮುಂದೆ ಕೈ ಆಡಿಸಿದ್ರ ಕೈ ಕಾಣಿಸಿಲ್ಲ ಅವ್ರಿಗೆ. ವಿಧೇ ಮುಖ್ಯ ಏನ್ರಿಪ್ಪ? ಹಾ, ಮುಂದೆ ಇನ್ನೂ ವಿಧೇಯ ಮುಖ್ಯ ಆಗಿಲ್ಲ. ಇನ್ನೂ ಅದ ಶರೀರ ಹೋದ ಬಳಕ ವಿಧೇಯ ಮುಖ್ಯ. ಏನ್ರಿ? ಅವರು ಕಣ್ಣು ತೆರ್ಕೊಂಡೆ ಕೂತಿದ್ರು, ಮತ್ತ ಮಾರಿ ಮುಂದೆ ಕೈ ಅಳಿಗಾಡಿಸಿದ್ರ ಕೈ ಕಾಣಿಸಿಲ್ಲ, ಕಣ್ಣು ಮುಚ್ಚಾರಂದಿರು. ಮತ್ತ ಇಲ್ರಿ, ತೆರ್ದಾಗ ಕರ್ಬಿ ಕಾಣಿಸಿಲ್ರಿ, ಯಾಕಂದ್ರ ಸ್ಥಿತಿನೇ ಐತ್ರಿ. ಅದು ಮುಂದುವರಿಸ್ಬಿಟ್ರು. ಇದು ಬ್ರಹ್ಮಯುಕ್ತ ಐತ್ರಿಪ್ಪ. ಬ್ರಹ್ಮವಿದ್ವರಿ. ಅದು ಮುಂದೆ ವೃತ್ತಿ ಇನ್ನಿಷ್ಟು ಮುಂದೆ ವೃತ್ತಿ ಬೆಳೆಸದಂಗೆ ಎಷ್ಟು ಒಳಗೆ ಹೋಗ್ತಿ ಅಷ್ಟು ಮತ್ತೆಷ್ಟು. ಬ್ರಹ್ಮವಿದ್ವರಿ. ಮೂರನೇದು ಬ್ರಹ್ಮವಿದ್ವರಿ, ಬ್ರಹ್ಮವಿದ್ವರಿಯಾನ್, ಬ್ರಹ್ಮವಿದ್ವರಿಷ್ಠ. ನಾಲ್ಕನೇದು ಕೊನೆ ಹಂತದು, ಅದ್ರ ಮುಂದಿಲ್ಲ ಮತ್ತೊಂದು. ಏನಾಗ್ತದ್ರಿ? ಜೀವನ್ ಮುಕ್ತಿಯ ದೂರವಾಗುವುದಿಲ್ಲ, ಆದರೆ ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದರಿಂದ ಆ ಜೀವನ್ ಮುಕ್ತನಿಗೆ ವಿಲಕ್ಷಣ ಆನಂದವು ಪ್ರಾಪ್ತವಾಗುವುದಿಲ್ಲ. ಏಕಾಗ್ರ ರೂಪ ಅಂತಃಕರಣದ ಪರಿಣಾಮದಿಂದ ಆ ವಿಲಕ್ಷಣ ಆನಂದವು ಪ್ರಾಪ್ತವಾಗುತ್ತದೆ. ಏನ್ ಹೇಳಿದ್ರು ನೋಡ್ರಿ, ಏಕಾಗ್ರ ರೂಪ, ಅನೇಕಾಗ್ರ ಇಲ್ಲ. ಏಕಾಗ್ರ ರೂಪ ಅಂತಃಕರಣದ ಪರಿಣಾಮದಿಂದ ಆ ವಿಲಕ್ಷಣ ಆನಂದವು ಪ್ರಾಪ್ತವಾಗುತ್ತದೆ. ಆದರೆ ಆ ಏಕಾಗ್ರತಾ ರೂಪ ಪರಿಣಾಮವು ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದರಿಂದ ಆಗುವುದಿಲ್ಲ. ಬಾಹ್ಯದಲ್ಲಿ ಪ್ರವೃತ್ತಿ ಆದಂದ್ರೆ ಅದಾಗಂಗಿಲ್ಲ. ಈ ರೀತಿಯಾಗಿ ಪ್ರಾರಬ್ಧ ಭೇದದಿಂದ ಜ್ಞಾನಿ ಪುರುಷರ ವ್ಯವಹಾರಗಳು ಅನೇಕ ಪ್ರಕಾರವಾಗಿರುತ್ತವೆ. ಏನ್ ಹೇಳ್ತಾರೆ ನೋಡ್ರಿ, ಪ್ರಾರಬ್ಧ ಭೇದದಿಂದ ಒಂದೇ ಪ್ರಕಾರ ಇಲ್ಲದು ಪ್ರಾರಬ್ಧ. ಅಲ್ಲಿ ಮಂದ, ತೀವ್ರತರ. ಪ್ರಾರಬ್ಧ ಭೇದದಿಂದ ಜ್ಞಾನಿ ಪುರುಷರ ವ್ಯವಹಾರಗಳು ಅನೇಕ ಪ್ರಕಾರವಾಗಿರುತ್ತವೆ. ಆದರೆ ಯಾರ ಪ್ರಾರಬ್ಧವು ಅಧಿಕ ಪ್ರವೃತ್ತಿಗೆ ಕಾರಣವಾಗಿರುವುದು ಅವರದು ಮಂದ ಪ್ರಾರಬ್ಧವೆಂದು ಹೇಳಲ್ಪಡುತ್ತದೆ. ಮಂದ ಪ್ರಾರಬ್ಧ ಮ್ಯಾಗ ಎಷ್ಟ್ರಪ್ಪ? 503. 503 ಟಿಪ್ಪಣಿ ಕೊಟ್ಟರ. ಏನ್ ಹೇಳ್ತಾರ್ರಿ ಪಂಡಿತ ಪಿತಾಂಬರಜೂರು? ಹೇಗಂದರೆ, ಏನಂತಾರೆ, ಪೃಥ್ವಿಯ ಮೇಲಿರುವ ಸರ್ವ ರಾಜ್ಯಗಳನ್ನು ಪ್ರಾಪ್ತಿ ಮಾಡಿಕೊಂಡರು. ಎಲ್ಲಾ ಪೃಥ್ವಿಗೆ ಒಬ್ಬನೇ ರಾಜ ಆಗ್ಯಾನವ. ಅಂತ ರಾಜ್ಯತ್ವ ಅವನಿಗೆ ಸಿಕ್ಕದ. ರಾಜನಿಗೆ ರೋಗಕ್ಕೆ ಕಾರಣವಾದ ಹೀನ ಪ್ರಾರಬ್ಧ ಭೋಗವು ವಿರೋಧಿಯಾಗಿರುವುದರಿಂದ ಮಂದವೆಂದು ಹೇಗೆ ಹೇಳಲ್ಪಡುತ್ತದೆಯೋ, ಅವನಿಗೆ ಎಲ್ಲ ಪೃಥ್ವಿಗೆ ಎಲ್ಲ ಒಬ್ಬನೇ ರಾಜ ಆಗ್ಯಾನ. ಆದ್ರೆ ರೋಗಂತೂ ಕಂಡಾಪಟ್ಟಿ ಅದ. ಅದರಂತೆಯೇ ಅವಿದ್ಯಾ ಹಾಗೂ ತತ್ಕಾರ್ಯರೂಪ ಶತ್ರುಗಳನ್ನು ಸಂಹಾರ ಮಾಡಿ ಬ್ರಹ್ಮ ಭಾವವನ್ನು ಪ್ರಾಪ್ತಿ ಮಾಡಿಕೊಂಡ ಜ್ಞಾನಿ ಪುರುಷನಿಗೆ ಅಧಿಕ ಪ್ರವೃತ್ತಿಗೆ ಕಾರಣವಾದ ಹೀನ ಪ್ರಾರಬ್ಧವು ಅಲ್ಲಿ ಏಕಾಗ್ರತೆಗೆ ವಿರೋಧಿಯಾಗಿರುವುದರಿಂದ ಮಂದವೆಂದು ಹೇಳಲ್ಪಡುತ್ತದೆ. ಆ ಏಕಾಗ್ರತೆಗೆ ವಿರೋಧ ಆಗ್ಯದದು ಮಂದ ಪ್ರಾರಬ್ಧ.
ಇಲ್ಲಿ ಮಂದ ಪದಕ್ಕೆ ನಿಕೃಷ್ಟವೆಂಬ ಅರ್ಥವಿರುತ್ತದೆ ಹೊರತು ಶಿಥಿಲವೆಂಬ ಅರ್ಥವಿರುವುದಿಲ್ಲ. ಯಾಕಂದರೆ ಉಕ್ತ ರಾಜನಿಗೆ ಶಿಥಿಲ ಪ್ರಾರಬ್ಧ ಜನ್ಯ ಸುಸಾಧ್ಯ ಅಥವಾ ಕಷ್ಟ ಸಾಧ್ಯವಾದ ರೋಗವಿದ್ದಿದ್ದರೆ, ನೋಡ್ರಿ ಏನಂತಾರ, ಶಿಥಿಲ ಪ್ರಾರಬ್ಧ ಜನ್ಯ ಸುಸಾಧ್ಯ ಅಥವಾ ಕಷ್ಟ ಸಾಧ್ಯವಾದ ರೋಗವಿದ್ದಿದ್ದರೆ, ಸುಸಾಧ್ಯ ಅಂದ್ರ ಪ್ರಯತ್ನದಿಂದ ಅದನ್ನ ನಿವೃತ್ತಿ ಮಾಡುವಂಥದ್ದು ಸುಸಾಧ್ಯ. ಸ್ವಾಧೀನ ಇತ್ತು ಅಂದ್ರೆ ಸುಸಾಧ್ಯ ಅಥವಾ ಕಷ್ಟ ಸಾಧ್ಯವಾದ. ಕಷ್ಟ ಸಾಧ್ಯವಾದಂದ್ರೆ ಬಹಳ ಪ್ರಯತ್ನ ಮಾಡೋದ್ರೊಳಗೆ ಆ ರೋಗ ಏನಾಗುದು, ನಿವೃತ್ತಿ ಆಗುದು. ಸುಸಾಧ್ಯ ಅಂದ್ರೆ ಸ್ವಲ್ಪ ಏನೋ ಹಳ್ಳಿ ಇಲ್ಲೇ ಡಾಕ್ಟರ್ ಬಳಿ ಒಂದೆರಡು ಗುಳಿಗೆ ತೋಳನ ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ಸುಸಾಧ್ಯ ಅಂತಾರೆ. ಕಷ್ಟ ಸಾಧ್ಯ ಅಂದ್ರೆ ತಿಂಗಳಾನುಗಟ್ಲೆ ದವಾಖಾನೆಯಾಗ ಅಡ್ಮಿಟ್ ಆಗಿ ಆಯಿಂದ ನಿವೃತ್ತಿ ಆಗುವುದು. ಸುಸಾಧ್ಯ ಅಥವಾ ಕಷ್ಟ ಸಾಧ್ಯ ರೋಗವಿದ್ದಿದ್ದರೆ ಔಷಧ ಮೊದಲಾದವುಗಳ ಪ್ರಯತ್ನದಿಂದ ನಿವೃತ್ತಿ ಮಾಡಿಕೊಳ್ಳುತ್ತಿದ್ದನು. ಯಾವುದು ಸುಸಾಧ್ಯ, ಕಷ್ಟ ಸಾಧ್ಯ. ಸುಸಾಧ್ಯ ಇತ್ತಂದ್ರೆ ಇಲ್ಲೇ ಹಳ್ಳಿ ಒಳಗೆ ಒಂದು ಗುಳಿಗೆ ತಗೊಳ್ಳೋಣ ಕಮ್ಮಿ ಆಗ್ತದ. ಕಷ್ಟ ಸಾಧ್ಯ ಅಂದ್ರೆ ಒಂದು ಥೋಡೆ ದಿನ ಪ್ರಯತ್ನ ಮಾಡಿ ಅಡ್ಮಿಟ್ ಆಗಿ ಆಯ್ದು ನೆಟ್ಟಗಾಗೋದು. ಆದರೆ ತೀವ್ರ ಪ್ರಾರಬ್ಧ ಜನ್ಯವಾದ ಅಸಾಧ್ಯ ರೋಗವಿದ್ದಾಗ, ತೀವ್ರ ತರ ಅಂದ್ರೆ ಅಸಾಧ್ಯ ರೋಗ ಏನ್ರದು, ಏಡ್ಸ್ ಆಯ್ತಂದ್ರದು ಸ್ವಾಧೀನ ಅಲ್ಲದು. ಇವೆರಡು ಸ್ವಾಧೀನ ಇದ್ದು ಯಾವು, ಈ ಸುಸಾಧ್ಯ ಮತ್ತು ಕಷ್ಟ ಸಾಧ್ಯ. ಇದು ಅಸಾಧ್ಯದ ಯಾವುದು, ತೀವ್ರ ತರ. ಅಸಾಧ್ಯ ರೋಗವಿದ್ದಾಗ ಅದನ್ನು ನಿವೃತ್ತಿ ಮಾಡಿಕೊಳ್ಳುವುದು ಅವನಿಂದ ಅಸಖ್ಯವಾಗಿರುತ್ತದೆ. ಅದು ಸ್ವಾಧೀನ ಇಲ್ಲ. ಆ ಸುಸಾಧ್ಯ ಮತ್ತು ಕಷ್ಟ ಸಾಧ್ಯ, ಸುಸಾಧ್ಯ ಸ್ವಲ್ಪ ಪ್ರಯತ್ನ ಮಾಡೋದ್ರಿಂದ ಅದು ನಿವೃತ್ತಿ ಆಗ್ತದ. ಕಷ್ಟ ಸಾಧ್ಯ ಅಧಿಕ ಪ್ರಯತ್ನ ಮಾಡೋದ್ರಿಂದ ಅದನ್ನು ನಿವೃತ್ತಿ ಆಗ್ತದ. ಇದೇನದ ನೋಡಿ ಅಸಾಧ್ಯ, ಅಲ್ಲಿ ಇವನ ಏನು ಪ್ರಯತ್ನಕ್ಕೆ ನಡೆಯದೇ ಇಲ್ಲ. ಅಲ್ಲಿ ಅಶಕ್ಯವಿರುತ್ತದೆ. ಹೇಗೂ ಕಷ್ಟ ಸಾಧ್ಯ ಅಂತಂದ್ರೆ ನೀವು ಅಂತ ಅದೇ ಟೈಪ್ ಕ್ಯಾನ್ಸರ್ನು ಒಂದ್ ಐತಲ್ರಿ. ಕ್ಯಾನ್ಸರ್ ಹೆಂಗಪ್ಪ ಅಂತಂದ್ರ ಹರಿದಿದ್ದ ಬಟ್ಟೆ ಸೂಜಿದೆ ಹೊಲಿಬಹುದು, ಆದ್ರೆ ಪಿಸಿಯೋ ಬಟ್ಟೆಯನ್ನ ಹೊಲಿಯಾಕ ಆಗಂಗಿಲ್ಲ. ಮೊದಲ ಗೋಲಾ ಅಂತ ಇದ್ದು ಪೆಟ್ರೋಮ್ಯಾಕ್ಸ್, ಅದರದ್ದು ಬತ್ತಿ ಸುಟ್ಟು ಕೇಸಿ ಅಂಡಾಕಾರದಲ್ಲಿ ಅದ ಕತಿಗೊಂಡು ನಿಂತು ಬಿಟ್ಟಿರ್ತಿತ್ತು. ಅದನ್ನ ಮುಟ್ಟಿದ್ರಪ್ಪ ಅಂತಂದ್ರೆ ಅದು ಬೂದಿಯಾಗಿ ಹೋಗುತ್ತೆ. ಅಂತದನ್ನು ಹೊಲಿತೀವಿ ಅಂತಂದ್ರೆ ಹೆಂಗ ಸಾಧ್ಯ ಆಗಂಗಿಲ್ಲ. ಕ್ಯಾನ್ಸರ್ ಅಂದ್ರೆ ಹಂಗಿದ್ದಂಗಂದ್ರಪ್ಪ. ಬರೋಬರಿದೆ. ಹಾ ಅದು ಇವನು ಆಗಂಗಿಲ್ಲ. ಇವನಿಗೆ ಕಡೆ ಇವನಿಗೆ ಹೇಳ್ಕೊಂಡು ಇವನಿಗೆ ಹೇಳ್ಕೊಂಡು ಹೋಗ್ತಾರೆ. ಹೌದೌದೌದು. ಇವನು ಸ್ವಾಧೀನ ಇಲ್ಲದು ಏನ್ರಿ. ಯಾವುದು ತೀವ್ರ ತರ ಏನದಲ್ರಿ, ಆ ಮಂದ ತೀವ್ರವು ನಮ್ಮ ಮನಿ ದನಗಳಿದ್ದಂಗ, ಮನಿ ಆಕಳುಗಳು, ಮನಿ ಎಮ್ಮಿ, ಮನಿ ಎತ್ತ, ಅವ್ ದಿನ ಕೈಯಾಗ ಹಿಡ್ಕೊಂಡು ಹೋಗೋದು, ಕೈಯಾಗ ಹಿಡ್ಕೊಂಡು ತರುದು, ಅವು ಬರ್ತಾವ, ಜಾಗಿ ಬಂದು ನಿಂದಿರ್ತಾವ. ಆ ಕಪಲಿ ಬಿಟ್ಟಿರ್ತಾರ ನೋಡ್ರಿ, ಕಪಲಿ ಗೂಳಿ, ಗೂಳಿ. ಅದು ನಮ್ಮ ಸ್ವಾಧೀನ ಬರ್ತದೇನ್ರಿ? ಅದು ಅಮ್ಮಗೆ ಎಳ್ಕೊಂಡು ಹೋಗ್ತದ ಕಡೆದು, ತಿರ್ಗಾಡಿ ತಿಂದಿರ್ತದ ಊರ. ಹೌದ್ರಿ.
ಇಲ್ಲಿ ನಮ್ಮಲ್ಲಿ ಗಾಡಿ ಎಳ್ಕೊಂದಿತ್ರಿ, ಗಾಡಿ ಎತ್ತುಗಳ ಗಾಡಿ ಸಾವಕಾಶ ಹೊಂಟಿತ್ತು ಅಂದ್ರೆ ಸುಮ್ಮನೆ ನಿಂದಿರ್ತಿತ್ತು. ಒಂದ್ ವೇಳೆ ಗಾಡಿ ಎತ್ತುಗಳ ಗಾಡಿ ಓಡಿಸ್ಲಿಕತ್ತಿದ್ದೇವು ಅಂದ್ರೆ ಜಿಗದಾರಿ ಬಂದು ಗಾಡಿ ಎತ್ತಿ ಕೂಡೆ ಎತ್ತಿ ಒಗಿತಿತ್ತು. ಹಂಗ ತೀವ್ರ ತರ ಏನದ ಪ್ರಾರಬ್ಧ ಅದು ಸ್ವಾಧೀನ ಇಲ್ಲ. ಏನಂತಾರೆ? ತೀವ್ರ ತರ ಪ್ರಾರಬ್ಧ ಜನ್ಯವಾದ ಅಸಾಧ್ಯ ರೋಗವಿದ್ದಾಗ ಅದನ್ನು ನಿವೃತ್ತಿ ಮಾಡಿಕೊಳ್ಳುವುದು ಅವನಿಂದ ಅಶಕ್ಯವಿರುತ್ತದೆ. ಹೇಗೋ ಹಾಗೆ ಜ್ಞಾನಿಗೆ ಒಂದು ವೇಳೆ ಶಿಥಿಲ ಪ್ರಾರಬ್ಧದ ಫಲರೂಪವಾದ ಏನ್ರಿ ಪ್ರವೃತ್ತಿಯು ಇದ್ದದ್ದಾದರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೋಸ್ಕರ ವಾಸನೆ ಅಂದ್ರ ರಾಗದ್ವೇಷಗಳನ್ನು ನಿವಾರಣ ರೂಪ ಪ್ರಯತ್ನದಿಂದ ದೂರ ಮಾಡಿಕೊಳ್ಳುತ್ತಾನೆ. ಪ್ರಯತ್ನದಿಂದ ದೂರ ಮಾಡ್ಕೊತಾನೆ. ಆದರೆ ತೀವ್ರತರ ಪ್ರಾರಬ್ಧ ಫಲರೂಪವಾದ ಪ್ರವೃತ್ತಿಯು ಇದ್ದದ್ದಾದರೆ ಅದನ್ನು ಅವನಿಗೆ ನಿವಾರಣೆ ಮಾಡಿಕೊಳ್ಳುವುದು ಅಶಕ್ಯವಿರುತ್ತದೆ. ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡುವುದರಿಂದ ಪ್ರಾರಬ್ಧ ಹಾಗೂ ಪುರುಷಾರ್ಥ ಅಂದ್ರೆ ಇಲ್ಲಿ ಮೋಕ್ಷ ಅಲ್ಲ, ಪ್ರಯತ್ನ ಅಂತ ಕೊಟ್ಟ ನೋಡಿ ಕಂಸದೊಳಗೆ. ಪುರುಷಾರ್ಥ ಅಂದ್ರೆ ಆ ಕಡೆ ಧರ್ಮಾರ್ಥ ಕಾಮ ಮೋಕ್ಷ ಆ ಕಡೆ ಹೋದಿದ್ದೀರಿ ಅಂತ ಹೇಳಿ ಇಲ್ಲಿ ಪ್ರಯತ್ನ, ಪ್ರಾರಬ್ಧ ಹಾಗೂ ಪುರುಷಾರ್ಥ ಅಂದ್ರೆ ಪ್ರಯತ್ನಗಳೆರಡು ಸಫಲವಾಗುತ್ತವೆ. ಎಲ್ಲಿ ಪ್ರಾರಬ್ಧ ಹಚ್ಬೇಕು, ಎಲ್ಲಿ ಪ್ರಯತ್ನ ಹಚ್ಬೇಕ್ರಪ್ಪ? ಇಲ್ಲಿ ಒಂದ್ ಸ್ವಲ್ಪ ವಿವೇಕದ. ಪ್ರಯತ್ನ ಎಲ್ಲಿ ಹಚ್ಬೇಕು, ಪ್ರಾರಬ್ಧ ಎಲ್ಲಿ ಹಚ್ಬೇಕು? ಪ್ರಯತ್ನ ಪಾರಮಾರ್ಥಕ ಪ್ರಯತ್ನ ಹಚ್ಬೇಕೇನ್ರಿ? ಆ ಪ್ರಾರಬ್ಧದೊಳಗೆ ಅಲ್ಲಿ ಏನ್ ಮಾಡುದು, ಮಂದ ತೀವ್ರದಲ್ಲಿ ಪ್ರಯತ್ನ ಹಚ್ಬೇಕು. ಯಾಕಂದ್ರೆ ಮುರ್ಲಿಕ್ಕೆ ಬರ್ತದ, ಅದು ಸ್ವಾಧೀನದವ. ಪ್ರಯತ್ನದಿಂದ ಅವನು ಮುರ್ಲಿಕ್ಕೆ ಬರ್ತದ. ಹೇಳಿದ್ರಲ್ಲ, ಅದು ಸ್ವಲ್ಪ ರೋಗ ಆಯ್ತಂದ್ರೆ ಇಲ್ಲೇ ಹಳ್ಳಿ ಡಾಕ್ಟರ್ದಿಂದ ಸ್ವಲ್ಪ ಇಲ್ಲೇ ಒಂದ್ 4 ಗುಳಿಗೆ ನುಂಗೋದ್ರಿಂದ ಅದು ನಿವೃತ್ತಿ ಆಗ್ತದೆ. ಒಂದ್ ಸ್ವಲ್ಪ ಮಲೇರಿಯಾ ಟೈಫಾಯ್ಡ್ ಹಿಂಗ ಅದು ಆಗಿತ್ತಪ್ಪ ಅಂದ್ರೆ 4 ದಿನ ದವಾಖಾನೆ ಬಿದ್ದು ಅಡ್ಮಿಟ್ ಆಗಿ ಅದು ಒಂದ್ ಸ್ವಲ್ಪ ಅಧಿಕ ಪ್ರಯತ್ನ ಮಾಡೋದ್ರಿಂದ ಅದು ನಿವೃತ್ತಿ ಆಗ್ತದೆ. ಇಲ್ಲಿ ಪ್ರಯತ್ನ ಹಚ್ಬೇಕು. ಇನ್ನ ಪ್ರಾರಬ್ಧ ಅದೇನದ ನೋಡ್ರಿ, ಯಾವುದು ಏಡ್ಸ್ ತೀವ್ರ ತರ ಅಲ್ಲಿ ಪ್ರಯತ್ನದ ಆಟ ನಡೆಯಂಗಿಲ್ಲ. ಅದು ಇವನಿಗೆ ತಗೊಂಡು ಹೋಗ್ಬಿಡ್ತದ ಆ ಕಡೆ. ಯಾಕಂದ್ರೆ ಬಿಟ್ಟ ಬಾಣ ಇದ್ದಂಗ ಅದದು. ತೀವ್ರ ತರ ಅಂದ್ರೆ ಬಿಟ್ಟ ಬಾಣ ಇದ್ದಂಗ. ಬಾಣ ಏನೋ ಬಿಟ್ಟನ, ಮೊದಲ ಹುಲಿ ಕಾಣಿಸ್ಯದಲ್ಲಿ ಬಾಣ ಬಿಟ್ಟನ, ಎಕ್ದಮ್ ಆಕಳ ಕಾಣಿಸ್ಯದ ಏ ಅಂದ್ರೆ ಕೈಯಂದ್ ಹೋಗ್ಯದ, ಇಲ್ಲ ಪೇ ಇಲ್ಲ ಅಲ್ಲಿ. ಅದು ಸ್ವಾಧೀನ ಇಲ್ಲ. ಯಾವುದು ತೀವ್ರ ತರ, ಅದು ಪ್ರಾರಬ್ಧ ಎಳ್ಕೊಂಡು ಹೋಗ್ಬಿಡ್ತದ. ಅಲ್ಲಿ ಪ್ರಯತ್ನದ ಆಟ ನಡೆಯಂಗಿಲ್ಲ. ಎಲ್ಲಿ ಸ್ವಾಧೀನದವ ಅಲ್ಲಿ ಪ್ರಯತ್ನದ ಆಟ ನಡೀತದ. ಅದು ಸ್ವಾಧೀನ ಇಲ್ಲ. ಯಾವುದು ತೀವ್ರ ತರ ಕೈಯಂದ್ ಹೋಗ್ಯದ. ಅದು ಕೈಯಂದ್ ಹೋದ ಬಾಣಿ ಹಿಡ್ಕೊತೀನಂದ್ರ ಪ್ರಯತ್ನದ ಆಟ ನಡೀತದ್ರಿ ಎಲ್ಲಿ? ಅದು ಪ್ರಾರಬ್ಧ. ಅದು ತಂದ ಹೆಂಗದ ಹಂಗೆ ಮಾಡುದು. ಅದು ಈ ಚತುರ್ವಿಧ ಪುರುಷಾರ್ಥಗಳನ್ನು ಹೇಳೋ ಮುಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 4ರಲ್ಲಿ ಧರ್ಮ ಮತ್ತು ಮೋಕ್ಷ ಇದು ಪ್ರಯತ್ನ ಅದೇನೋದಿಲ್ರಿ? ಹೌದೌದೌದು. ಅರ್ಥ ಮತ್ತು ಕಾಮ ಇದು ಪ್ರಾರಬ್ಧ ಅದೇನ? ಪ್ರಾರಬ್ಧ ಅದೇನದು.
ಹಾ ಇದು ಕರೆಕ್ಟ್ ಅಲ್ರಿ ಇದು ಸರಿ. ಅಲ್ಲಿ ಏನು ಪ್ರಯತ್ನ ಮಾಡದ ಅವಕಾಶ ಇಲ್ಲ, ಅದು ಪ್ರಾರಬ್ಧದಿಂದ ಅದು ನೀನು ತಂದು ಉಣಿಸ್ತವೆ ಇವು. ಹಾ ಹಾ ಧರ್ಮ ಮಾತ್ರ ಧರ್ಮ ಧರ್ಮಕ್ಕೆ ಮೋಕ್ಷ ಮಾತ್ರ ಅವು ಪ್ರಾರಬ್ಧ ಅದೇನಿಲ್ಲ. ಹ್ಞೂನ್ರಿ. ಅಲ್ಲಿ ಪ್ರಯತ್ನದ ಹ್ಮ್ ಅವು ಶಕ್ತಿ ಬರುವಲ್ಲವು. ಪ್ರಯತ್ನ ಮತ್ತು ಧರ್ಮದಿಂದ ಮಾತ್ರ ಸಾಧ್ಯ ಧರ್ಮ ಮತ್ತು ಮೋಕ್ಷ. ಹಾ ಪ್ರಯತ್ನದ ಅಧೀನದವ್ರು. ಹ್ಞೂನ್ರಿ. ಇಲ್ಲಿ ಆ ಕಡೆ ಹೋಗೋದಿಲ್ಲ. ಪುರುಷಾರ್ಥ ಅಂದ್ರೆ ಈ ಕಡೆ ಪ್ರಯತ್ನ. ಹಾ ಇಲ್ಲಿ ಪ್ರಯತ್ನ ಎಲ್ಲಪ್ಪ ಅಂತ ಕೇಳಿದ್ರೆ ಆ ಮಂದ ಏನು ತೀವ್ರ ಅದಾವ ಅಲ್ಲಿ ಪ್ರಯತ್ನದ ಆಟ ನಡೀತದ. ತೀವ್ರ ತರದಲ್ಲಿ ಪ್ರಯತ್ನದ ಆಟ ನಡೆಯಂಗಿಲ್ಲ ಅಲ್ಲಿ. ನಡೆಯಂಗಿಲ್ಲ. ಸರಿ ಸರಿ. ಅದ ಹೆಂಗ ಬಿಟ್ಟ ಬಾಣದಂತೆ. ಅದಕ್ಕೆ ಹೇಳ್ತಾರೇನ್ರಿ, ಹಾಗೂ ಪ್ರಾರಬ್ಧ ಹಾಗೂ ಪುರುಷಾರ್ಥ ಅಂದ್ರೆ ಪ್ರಯತ್ನಗಳೆರಡು ಸಫಲವಾಗುತ್ತವೆ. ಆದ್ದರಿಂದ ಅಧಿಕ ಪ್ರವೃತ್ತಿಗೆ ಕಾರಣವಾದ ಪ್ರಾರಬ್ಧವು ಶಿಥಿಲವಾಗಿರುವುದಿಲ್ಲ, ಕಿಂತು ಪ್ರಬಲ ಅಂದರೆ ನಿಕೃಷ್ಟ ಅಂದ್ರೆ ಹೀನವಾಗಿರುತ್ತದೆ. ಆದ್ದರಿಂದ ಮಂದವೆಂದು ಹೇಳಲ್ಪಡುತ್ತದೆ. ಟಿಪ್ಪಣಿ ಮುಗಿತ್ರಿ. ನಾಳಿನ ದಿವಸ ಮತ್ತೆ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ.